ತಗೋ ಕೊಡು ಇದನ್ನ. ಅಂಗಡಿಯಿಂದ ಹೊರಟೋದ್ಲು. ಅನಿಲ್ ಮತ್ತೆ ಅವನಿ ಕೂಡ ನೆಕ್ಲೆಸ್ನ ಬ್ಯಾಗ್ ಹಿಡ್ಕೊಂಡು ಹೊರಗಡೆ ಹೊರಟೋದ್ರು. ಆದ್ರೆ ಗೌತಮ್ ಇನ್ನೂ ಅಲ್ಲೇ ನಿಂತು ಶಾಪ್ ಓನರ್ ಕಡೆ ಕೋಪದಿಂದ ನೋಡ್ತಿದ್ದ. ಏನಾಯ್ತಣ್ಣ, ಮುಖ ಸಪ್ಪಗಾಗಿದೆ? ಜೇಬಲ್ಲಿ ಹಣ ಇಲ್ಲ ಅಂದ್ರೆ ಆಕಾಶದಲ್ಲಿ ಹಾರಾಡೋ ಕಣ್ಸ್ ಕಾಣ್ಬಾರ್ದು. ಇದನ್ ಕೇಳಿ ಕೋಪದಿಂದ ಗೌತಮ್ ಹೊರಗಡೆ ಬಂದ. ಆದ್ರೆ ಅವನ ಕೋಪ ಇನ್ನೂ ಕಡಿಮೆ ಆಗಿರ್ಲಿಲ್ಲ. ಹೊರಗೆ ಹೋಗಿದ ತಕ್ಷಣ ಅವನ್ ನೋಡ್ತಾನೆ ಅವನಿ ಕಾರಿನ ಬಳಿ ಅವನಿಗೋಸ್ಕರ ಕಾಯ್ತಿರೋದನ್ನ ನೋಡ್ದ. ಸರ್, ಕೀ ತಗೊಳ್ಳಿ. ನೀವು ಹೋಗಿ, ನಾನು ಬರ್ತೀನಿ. ಈಗ ಇನ್ನೇನ್ ಮಾಡಕ್ ಹೋಗ್ತಿದ್ಯಾ? ಒಳಗಿಷ್ಟು ಅವಮಾನ ಆಗಿದ್ದು ನಿನಗ್ ಸಾಕಾಗ್ಲಿಲ್ವಾ? ಇಷ್ಟು ದುಬಾರಿ ಅಂಗಡಿಗೆ ನೀನೇ ತಾನೇ ನಮ್ಮನ್ನ ಕರ್ಕೊಂಡು ಹೋಗಿದ್ದು. ಈಗ ಇನ್ನೇನ್ ಮಾಡಕ್ ಹೊರಟಿದ್ಯಾ? ಮಾಮ್ ಪ್ಲೀಸ್. ನೀವು ತಪ್ಪು ತಿಳ್ಕೊತಾ ಇದ್ದೀರಾ ಅನ್ನಿಸ್ತಿದೆ. ನಾನು ತರಕಾರಿ ತಗೊಂಡು ಬರ್ತೀನಿ. ರಾತ್ರಿ ಅಡುಗೆ ಮಾಡಲು ಬೇಕಲ್ವಾ, ಅದಕ್ಕೆ. ಈಗ ಇವನು ಮಾರ್ಕೆಟ್ಗೆ ಹೋಗ್ಲಿ, ಎಲ್ಲಿ ಬೇಕಾದ್ರೂ ಹೋಗ್ಲಿ, ನಮ್ಗೇನು? ಕನಿಷ್ಠ ಸ್ವಲ್ಪ ಹೊತ್ತು ಇವನ್ ಮುಖ ನೋಡೋ ಹಾಗಿರಲ್ಲ. ಅಪ್ಪ ಸರಿ, ಬನ್ನಿ ಹೋಗೋಣ. ಸರಿ ಬನ್ನಿ ಹೋಗೋಣ. ಗೌತಮ್ ಅವ್ರು ಹೋಗ್ತಿರೋದನ್ನ ನೋಡ್ತಾ ಅಲ್ಲೇ ನಿಂತಿದ್ದ. ಅವನಿಯ ಕಾರು ಅವನ ಕಣ್ಣಿಂದ ದೂರ ಹೋಗ್ತಿದ್ದಂತೆ ಗೌತಮ್ ತನ್ನ ಸ್ಲೀವ್ಸ್ ಅನ್ನ ಮಡ್ಚ್ಕೊಂಡು ಮತ್ತೆ ಅದೇ ಜ್ಯುವೆಲರಿ ಅಂಗಡಿ ಒಳಗೆ ವಾಪಸ್ ಹೋದ. ಸರ್, ಇಲ್ಲಿ ತುಂಬಾ ಗ್ರಾಹಕರಿದ್ದಾರೆ, ದಯವಿಟ್ಟು ನಂತರ ಬನ್ನಿ. ನಾನು 12 ಲಕ್ಷದ ನೆಕ್ಲೆಸ್ ಖರೀದಿ ಮಾಡಬೇಕು. ಗೌತಮ್ ಮಾತುಗಳನ್ನ ಕೇಳ್ತಿದ್ದಂತೆ ಎಲ್ಲ ಸೇಲ್ಸ್ಮನ್ಗಳು ನಗದಕ್ ಶುರು ಮಾಡಿದ್ರು. ಅಂಗಡಿ ಮಾಲೀಕ ಕೂಡ ನಗದಕ್ ಶುರು ಮಾಡದ. ಏನು ನೆಕ್ಲೆಸ್? ನಿನ್ನ ಹೆಂಡತಿ ಪರ್ಸ್ನಲ್ಲಿ ನೆಕ್ಲೆಸ್ ಜೊತೆ ನಿನ್ನ ಬುದ್ಧಿನೂ ಬಿಟ್ಟು ಬಂದಿದ್ಯಾ? ನನಗನ್ನಿಸ್ತಾ ಇದೆ ಇವನು ಒಳಗಿನ ಗಂಡಸ್ತನ ಇದ್ದಕ್ಕಿದ್ದಾಗೆ ಎಚ್ಚರ ಆಗಿದೆ ಅಂತ. ನಿಮ್ ಜೋಕ್ ಮುಗ್ದಿದ್ರೆ ಈಗ ಸ್ವಲ್ಪ ಸೀರಿಯಸ್ ವಿಷಯದ ಬಗ್ಗೆ ಮಾತಾಡೋಣ. ನೀನ್ ನಿಜವಾಗ್ಲೂ ನೆಕ್ಲೆಸ್ ಖರೀದಿ ಮಾಡ್ತೀಯಾ? ನಿನಗೆ ಖರೀದಿ ಮಾಡೋದಕ್ಕೆ ಸಾಮರ್ಥ್ಯ ಇಲ್ಲ. ನನ್ನ ಸ್ಟೇಟಸ್ ಏನು ಅಂತ ಊಹಿಸೋಕೂ ಆಗಲ್ಲ. ಈಗ ನಾನಿಲ್ಲಿ ಕೇವಲ ಕಸ್ಟಮರ್ ಆಗಿ ಬಂದಿದ್ದೀನಿ. ಸಾಕು ಸಾಕು, ನಿಲ್ಸಿ. ಸೆಕ್ಯೂರಿಟಿ, ಇವನ್ನ ಎಳ್ಕೊಂಡೋಗಿ ಹೊರಗಡೆ ಹಾಕಿ. ಈಗ ನೀನು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ? ಈ ಅಂಗಡಿ CCTV ಇದೆಯಲ್ಲ, ಇಲ್ಲಿ ತುಂಬಾನೇ ಫೇಮಸ್ ಆಗಿರೋದು. ನಾನು ಒಂದು ಸಲ ಕೂಗಿದ್ರೆ ಸಾಕು, ಇಲ್ಲಿ ಜನ ಬಂದ್ ಸೇರ್ತಾರೆ. ನೀನ್ ಹೇಳೋದನ್ನ ಯಾರು ಕೂಡ ನಂಬಲ್ಲ, ಅರ್ಥ ಮಾಡ್ಕೋ. ಮೊದ್ಲು ನಿನಗೆ ಇಲ್ಲಿ ಜನ ಹೊಡಿತಾರೆ, ನಂತರ ಪೊಲೀಸ್ ಅವ್ರು ಬಂದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಇದನ್ನ ಕೇಳಿಸ್ಕೊಂಡ ತಕ್ಷಣ ಗೌತಮ್ ತನ್ನ ಮೊಬೈಲ್ನ ತೆಗೆದ. ಅವನಿಗೆ ಇನ್ನು ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಹಲೋ ಪಟೇಲ್ ಅವರೇ, ಶಾಪ್ ನಂಬರ್ 105, ಓಲ್ಡ್ ಸಿಟಿ, ಅಜಿತ್ ನಗರ್. ನಿಮ್ಗಿಲ್ಲಿ ಬರೋಕೆ 10 ನಿಮಿಷ ಇದೆ. ಯಾರಿಗೆ ಫೋನ್ ಮಾಡಿದ್ದೆ? ಯಾರಾದ್ರೂ ಬಂದು ನನ್ನನ್ನ ಕಾಪಾಡ್ಬೋದು ಅಂತ ಅನ್ಕೊಂಡಿದ್ಯಾ? ಇನ್ನು 10 ನಿಮಿಷದಲ್ಲಿ ನಿನಗೆ ಗೊತ್ತಾಗುತ್ತೆ. ಸೇಲ್ಸ್ಮನ್ನ ಮುಖ ಕೋಪದಿಂದ ಕೆಂಪಾಗಿತ್ತು. ಇದನ್ನೆಲ್ಲ ನೋಡಿದ ತಕ್ಷಣ ಅಕ್ಕಪಕ್ಕ ಇದ್ದ ಜನರು ಅವನ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಈ ದೇಶದಲ್ಲಿ ಬಡತನದ ಸಮಸ್ಯೆ ಇಲ್ಲ, ಸಮಸ್ಯೆ ಇಂಥ ಮೋಸಗಾರರದ್ದು. ಇವನೊಮ್ಮೆ ನೋಡಿ, ಇಷ್ಟು ಅವಮಾನ ಮಾಡಿದ್ರು ಇಲ್ಲೇ ನಿಂತಿದ್ದಾನೆ. ಅಯ್ಯೋ, ಇವ್ರ ಬುದ್ಧಿನೇ ಅಂತದ್ದು. ಕಳ್ಳರಿಗೂ ಮೋಸಗಾರರಿಗೂ ಏನ್ ವ್ಯತ್ಯಾಸ ನೋಡ್ರಿ, ಎಷ್ಟು ಗರ್ವದಿಂದ ನಿಂತಿದ್ದಾನೆ ಅಂತ. ಅಂಗಡಿಯ ಪ್ರತಿಯೊಂದು ಮೂಲೆಯಲ್ಲೂ ಗುಸುಗುಸು ಶುರುವಾಗಿತ್ತು. ಇನ್ನು ಉಳಿದ ಜನರು 10 ನಿಮಿಷಗಳ ನಂತರ ಏನಾಗುತ್ತೆ ಅಂತ ಕೆಲವರು ಕಾಯ್ತಾ ಇದ್ರು. ಆದ್ರೆ ಅಷ್ಟರಲ್ಲೇ ಶಾಪ್ ಹೊರಗಡೆ ತುಂಬಾ ದುಬಾರಿ ಕಾರ್ಗಳು ಬಂದು ಅಂಗಡಿಯ ಹೊರಗೆ ನಿಂತು. ಕಾರ್ಗಳು ನಿಂತಿದ ತಕ್ಷಣ ಕೆಲವು ಬಲಿಷ್ಠ ಬಾಡಿಗಾರ್ಡ್ಗಳು ತನ್ನ ಗನ್ನನ್ನ ಹಿಡಿದು ಅಂಗಡಿಯ ಹೊರಗೆ ನಿಂತರು. ಅದೇ ಕ್ಷಣದಲ್ಲಿ ಪಟೇಲ್ ಕಾರ್ನಿಂದ ಇಳಿದು ಅಂಗಡಿಯನ್ನ ದೀರ್ಘವಾಗಿ ನೋಡೋದಕ್ಕೆ ಶುರು ಮಾಡಿದ್ರು. ಪಟೇಲ್ ಅವರು ಅಂಗಡಿ ಒಳಗ್ ಬಂದ ತಕ್ಷಣ ಗೌತಮ್ ಅಲ್ಲೇ ನಿಂತಿರೋದನ್ನ ನೋಡ್ದ. ಈಗ ಎಲ್ಲಾ ಬಾಡಿಗಾರ್ಡ್ಸ್ಗಳು ಅಂಗಡಿಯನ್ನ 4 ದಿಕ್ಕಿಂದನೂ ಸುತ್ತುವರೆದಿದ್ರು. ಪಟೇಲ್ ಅವರು ಬಂದ ಕೂಡ್ಲೆ ಅಂಗಡಿಯೊಳಗಡೆ ಜನರು ಗುಸುಗುಸು ಮಾತು ಆರಂಭಿಸಿದ್ರು. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ತಾರ, ಕೇವಲ ಪಾಕೆಟ್ FM ನಲ್ಲಿ.